ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಕೋಟಿ ಆಸ್ತಿ ಮಾಡಿದ್ರು? ಇವರ ಶ್ರೀಮಂತಿಕೆ ಬಗ್ಗೆ ನಟ ನಟಿಯರು ನಿರ್ದೇಶಕರು ಹೇಳೋದೇನು? ಎಷ್ಟು ಶ್ರೀಮಂತೆಯಾಗಿದ್ರು ಸರೋಜಾ ದೇವಿಯ ಕೊನೆ ಆಸೆ ಈಡೇರಲಿಲ್ಲವೇಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಬೆಂಗಳೂರಲ್ಲಿ 2, ಚೆನ್ನೈನಲ್ಲಿ 1 ಮನೆ, ಹುಟ್ಟೂರಲ್ಲಿ ಮನೆ, ತೋಟ ಮತ್ತು ಗದ್ದೆ. ಹಿರಿಯ ನಿರ್ದೇಶಕ HR ಭಾರ್ಗವ ಪ್ರಕಾರ ಸರೋಜಾ ದೇವಿಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾವಾದ ಸದಾಶಿವನಗರದಲ್ಲಿ 1 ಮನೆ, ಮಲ್ಲೇಶ್ವರಂನಲ್ಲಿ 1 ಮನೆ ಮತ್ತು ಚೆನ್ನೈನಲ್ಲಿ 1 ಮನೆಗಳಿವೆ. ಜೊತೆಗೆ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಮನೆ ಮತ್ತು 3 ಎಕರೆ ತೋಟ ಗದ್ದೆ ಇದೆ ಅನ್ನೋದು ಅಲ್ಲಿ ಕೆಲಸ ಮಾಡೋರ ಮಾತು. ಬೆಂಗಳೂರು, ಚೆನ್ನೈನಲ್ಲಿ ಹೋಟೆಲ್. ಹಿರಿಯ ನಟ ಡಿಂಗ್ರಿ ನಾಗರಾಜ್ ಪ್ರಕಾರ ಬಿ ಸರೋಜಾ ದೇವಿ ಬೆಂಗಳೂರಿನ DVG ರಸ್ತೆಯಲ್ಲಿ ಭಾರತಿ ಹೋಟೆಲ್ ಹೊಂದಿದ್ರಂತೆ. ಜೊತೆಗೆ ಚೆನ್ನೈನಲ್ಲೂ ಹೋಟೆಲ್ ಇತ್ತು ಎನ್ನಲಾಗುತ್ತೆ. ಆಗಿನ ಕಾಲದಲ್ಲೇ 6 ಲಕ್ಷ ಸಂಭಾವನೆ, ಚಿನ್ನ, ಬೆಳ್ಳಿ, ವಜ್ರ, ಸೈಟುಗಳ ಖರೀದಿ. ಹಿರಿಯ ನಟಿ ಜಯಮಾಲಾ ಪ್ರಕಾರ ಸರೋಜಾ ದೇವಿ 60-70ರ ದಶಕದಲ್ಲೇ 6 ಲಕ್ಷ ಸಂಭಾವನೆ ಪಡಿತಿದ್ರು. ಆ ಕಾಲದಲ್ಲಿ 30/40 ಸೈಟಿಗೆ 3,000 ರೂಪಾಯಿ, 40/60 ಸೈಟಿಗೆ 6,000 ರೂಪಾಯಿ. 10 ಗ್ರಾಂ ಚಿನ್ನಕ್ಕೆ 100-200 ರೂಪಾಯಿ ಇತ್ತು. ಆ ಕಾಲದಲ್ಲಿ ಚಿನ್ನವನ್ನ ಅಂಗಡಿಗೆ ಹೋಗಿ ತಗೋತಿರ್ಲಿಲ್ಲ. ಬದಲಾಗಿ ಚಿನ್ನದಂಗಡಿಯವರೇ ಸ್ಟುಡಿಯೋಗೆ ಬಂದು ಚಿನ್ನ ಮಾರ್ತಿದ್ರು. ಸರೋಜಾ ದೇವಿ ಸಿನಿಮಾಗಳಲ್ಲಿ ಧರಿಸುತ್ತಿದ್ದೆಲ್ಲ ಅಸಲಿ ಚಿನ್ನದ ಆಭರಣಗಳು. ಜೊತೆಗೆ ವಜ್ರದ ಉಂಗುರವೊಂದನ್ನ ಧರಿಸುತ್ತಿದ್ರು. ಆಗ ಅದರ ಬೆಲೆ 25 ರೂಪಾಯಿ. ಇವರ ಮನೆಯ ಬಾತ್ರೂಮಿನಲ್ಲಿ ಬೆಳ್ಳಿಯ ಬಕೆಟ್, ಬೆಳ್ಳಿಯ ಚೊಂಬುಗಳಿದ್ವು. ಸರೋಜಾ ದೇವಿಯ ತಾಯಿ ಆಗಿನ ಕಾಲದಲ್ಲೇ ಸಿನಿಮಾದಿಂದ ಬಂದ ಹಣವನ್ನ ಷೇರು, ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಿದ್ರು ಅನ್ನೋದು ಜಯಮಾಲಾ ಮಾತು. ಐಷಾರಾಮಿ ಕಾರಿನ ಒಡತಿ. ನಿರ್ಮಾಪಕ ರಾಜೇಂದ್ರ ಸಿಂಗ್ ಬಾಬು ಪ್ರಕಾರ ಸರೋಜಾ ದೇವಿ ಬಳಿ ಶೆವರ್ಲಿ ಇಂಪಾಲಾ ಕಾರಿತ್ತು. ಹೀಗಿದ್ರು ಪ್ರೊಡಕ್ಷನ್ ಕಂಪನಿಯ ಕಾರಿನಲ್ಲೇ ಬಂದು ಹೋಗ್ತಿದ್ರು. ಬೆಳ್ಳಿ ತಟ್ಟೆಯಲ್ಲಿ ಊಟ. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ ಸರೋಜಾ ದೇವಿ, ನೀವು ಕೂಡ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಬೇಕು, ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಜಗ್ಗೇಶ್ಗೆ ಹೇಳಿದ್ದುಂಟು. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? VIPFAQ ಎಂಬ ವೆಬ್ಸೈಟ್ ಪ್ರಕಾರ ಬಿ ಸರೋಜಾ ದೇವಿಯ ಒಟ್ಟು ಆಸ್ತಿ ಮೌಲ್ಯ ಸುಮಾರು $8.13 ಕೋಟಿ. ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ 680 ಕೋಟಿ ಆಗುತ್ತೆ. ಇನ್ನು ಪತ್ರಕರ್ತ KJ ಕುಮಾರ್ ಪ್ರಕಾರ ಸರೋಜಾ ದೇವಿಯ ಆಸ್ತಿ ಮೌಲ್ಯ ಸುಮಾರು 500 ಕೋಟಿ. ಆಗಿನ ಕಾಲದಲ್ಲಿ ಸಿನಿಮಾದಿಂದ ಬಂದ ಹಣವನ್ನ ಚಿನ್ನ ಮತ್ತು ಆಸ್ತಿಯ ಮೇಲೆ ಹೂಡಿಕೆ ಮಾಡಿ ಇಷ್ಟೊಂದು ಶ್ರೀಮಂತರಾಗಿದ್ದಾರೆ. ಇವರಿಗೆ ರಾಮನಗರದಲ್ಲಿ 70 ಎಕರೆ ಜಮೀನು ಇದೆ. ಸಾಕಷ್ಟು ಚಿನ್ನಾಭರಣಗಳಿವೆ. ಕಂಡವರ ಮಕ್ಕಳಿಗೆ ಚಿನ್ನ ಹಾಕಿ ಖುಷಿ ಪಡುತ್ತಿದ್ದರು. ಇದನ್ನ ನಾನೇ ನೋಡಿದ್ದೇನೆ ಎನ್ನುತ್ತಾರೆ KJ ಕುಮಾರ್. ಇವರ ಶ್ರೀಮಂತಿಕೆ ನೋಡಿ ಇಷ್ಟೆಲ್ಲ ಆಸ್ತಿ ನಿಮಗ್ಯಾಕೆ, ನನ್ನನ್ನ ದತ್ತು ತಗೊಳ್ಳಿ ಅಂತ ಕಿಚಾಯಿಸಿದ್ರಂತೆ ಅಂಬರೀಶ್. ಇನ್ನು ಅರ್ಜುನ್ ಸರ್ಜಾರನ್ನ ಮಗ ಅಂತ ಕರಿತಿದ್ರು ಸರೋಜಾ ದೇವಿ. ಮಗ ಅಂತಿದ್ದೀರಲ್ಲ, ಹಾಗಿದ್ರೆ ಆಸ್ತಿಲೂ ಸ್ವಲ್ಪ ಪಾಲು ಬೇಕು ಅಂತ ತಮಾಷೆ ಮಾಡ್ತಿದ್ರಂತೆ ಅರ್ಜುನ್ ಸರ್ಜಾ. ಹೀಗೆ ಸರೋಜಾ ದೇವಿಯ ಆಸ್ತಿ ಒಂಥರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಕೊನೆ ಆಸೆ ಈಡೇರಲಿಲ್ಲ ಯಾಕೆ? ಸರೋಜಾ ದೇವಿಯ ಗಂಡ ಶ್ರೀಹರ್ಷ ನಿಧನ ಹೊಂದಿದಾಗ ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿರೋ ತೋಟದಲ್ಲಿ ಮಣ್ಣು ಮಾಡಲಾಗಿತ್ತು. ಗಂಡನ ಸಮಾಧಿ ಪಕ್ಕನೆ ತನ್ನನ್ನ ಕೂಡ ಮಣ್ಣು ಮಾಡಬೇಕು ಅನ್ನೋದು ಸರೋಜಾ ದೇವಿಯ ಆಸೆಯಾಗಿತ್ತು. ಈ ವಿಚಾರವಾಗಿ ಯಾರು ಗಲಾಟೆ ಮಾಡ್ಕೋಬಾರ್ದು ಅಂತ ಮಕ್ಕಳು ಮತ್ತು ಸಂಬಂಧಿಕರಿಗೆ ಬದುಕಿದ್ದಾಗ್ಲೇ ಮನದಟ್ಟು ಕೂಡ ಮಾಡಿದ್ರು. ಆದ್ರೆ ಸರೋಜಾ ದೇವಿಯ ಅಂತ್ಯ ಸಂಸ್ಕಾರ ನಡೆದಿದ್ದು ಹುಟ್ಟೂರು ದಶಾವಾರದಲ್ಲಿ, ಅಲ್ಲಿರೋ ಅಮ್ಮನ ಸಮಾಧಿ ಪಕ್ಕದಲ್ಲಿ. ಇದಕ್ಕೆ ಕಾರಣವೇನು ಅಂತ ಪುತ್ರ ಗೌತಮ್ ರಾಮಚಂದ್ರರನ್ನ ಕೇಳಿದಾಗ ತಂದೆ ಸಮಾಧಿ ಪಕ್ಕ ಇರೋ ತೋಟ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಎಲ್ಲ ಆಗಿದೆ, ಅಂತ್ಯ ಸಂಸ್ಕಾರ ಮಾಡೋವಷ್ಟು ಜಾಗ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ.
ಸರೋಜಾದೇವಿಗೆ ಎಷ್ಟು ಮಕ್ಕಳು? ದೊಡ್ಡ ಮಗಳು ಭುವನೇಶ್ವರಿ ಎಲ್ಲಿ? ಸರೋಜಾದೇವಿಗೆ 3 ಮಕ್ಕಳು. ಭುವನೇಶ್ವರಿ ಅನ್ನೋರು ದೊಡ್ಡ ಮಗಳು. ತನ್ನ ಅಕ್ಕನ ಮಗಳಾದ ಈಕೆಯನ್ನ ಸರೋಜಾದೇವಿ ದತ್ತು ಪಡೆದಿದ್ರು. ಆದ್ರೆ 90ರ ದಶಕದಲ್ಲಿ ಭುವನೇಶ್ವರಿ ನಿಧನ ಹೊಂದಿದ್ರು. ಸದ್ಯ ಮಗಳು ಇಂದಿರಾ ಪರಮೇಶ್ವರಿ ಮತ್ತು ಮಗ ಗೌತಮ್ ರಾಮಚಂದ್ರ ಇದ್ದಾರೆ. ಸರೋಜಾದೇವಿ ತಮ್ಮ ಆಸ್ತಿಯಲ್ಲಿ ಮಕ್ಕಳಿಗೆ ಎಷ್ಟು ಹೋಗ್ಬೇಕು, ಬಡವರಿಗೆ ಎಷ್ಟು ಸಹಾಯ ಆಗ್ಬೇಕು ಅನ್ನೋದನ್ನ ವಿಲ್ ಬರೆದಿಟ್ಟು ಹೋಗಿದ್ದಾರೆ. ಇವರ ಆಸ್ತಿ ವಿಭಾಗದ ಪತ್ರಕ್ಕೆ ಸಾಕ್ಷಿಯಾಗಿ ತಾನು ಸೈನ್ ಮಾಡಿದ್ದೀನಿ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಸರೋಜಾದೇವಿ ಶ್ರೀಮಂತಿಕೆ ಬಗ್ಗೆ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಹೇಳೋದೇನು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.